ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು HP NV360 ಲ್ಯಾಪ್ಟಾಪ್ನಾದ್ರೆ ಆಲ್ರೆಡಿ ಅನ್ಬಾಕ್ಸ್ ಆಗಿದೆ. ನಾವು ಆಲ್ರೆಡಿ ಇದನ್ನ 1 ವೀಕಿಂದ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಲ್ಯಾಪ್ಟಾಪ್ನ ಇದ್ರ ಬೆಲೆ ಏನಿದೆ, ಹೇಗೆಲ್ಲ ವರ್ಕ್ ಆಗ್ತಾ ಇದೆ, ರಿಯಲ್ ಟೈಮಲ್ಲಿ ಬ್ಯಾಟ್ರಿ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಾದ್ರೆ ತಿಳ್ಕೊಳೋಣ. ಮೊದಲನೇದಾಗಿ ಈ ಲ್ಯಾಪ್ಟಾಪ್ ಅಲ್ಲಿ ಮೇನ್ ಹೈಲೈಟ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ, ಈ ಲ್ಯಾಪ್ಟಾಪ್ ನಮಗೆ ಟಚ್ ಸ್ಕ್ರೀನ್ ಒಂದಿಗೆ ಬರುತ್ತೆ ಅಂಡ್ ಈ ಲ್ಯಾಪ್ಟಾಪ್ಗೆ ನಮಗೆ ಪೆನ್ನು ಸಹ ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ನಾವು ಈ ಲ್ಯಾಪ್ಟಾಪ್ ನ 360 ಡಿಗ್ರಿ ವರೆಗೂ ಫೋಲ್ಡ್ ಮಾಡಬಹುದು. ಈ ಲ್ಯಾಪ್ಟಾಪ್ ನಮಗೆ 15.6 ಇಂಚು ಫುಲ್ HD IPS ಪ್ಯಾನೆಲ್ ಡಿಸ್ಪ್ಲೇ ಅದೇ ಕೊಟ್ಟಿರ್ತಾರೆ. 256 ಬ್ರೈಟ್ನೆಸ್ ಇರುತ್ತೆ. ಕಲರ್ಸ್ ಸ್ವಲ್ಪ ಆವರೇಜ್ ಆಗಿರುತ್ತೆ, ಬಟ್ ನಮಗೆ ಕ್ವಾಲಿಟಿಯಲ್ಲಿ ಕಂಟೆಂಟ್ ನೋಡೋವಾಗಲಿ ಅದರಲ್ಲಿ ನಮಗೆ ಯಾವುದೇ ಒಂದು ಇಶ್ಯೂಸ್ ಆದ್ರೆ ಇರಲ್ಲ. ಕಲರ್ಸ್ ಮಾತ್ರ ಸ್ವಲ್ಪ ಆವರೇಜ್ ಆಗಿರುತ್ತೆ. ಇದು ಟಚ್ ಸ್ಕ್ರೀನ್ ಆಗಿರೋದ್ರಿಂದ ನಾವು ಕೈಯಲ್ಲಾದ್ರೂ ಯೂಸ್ ಮಾಡಬಹುದು, ಅವ್ರ ಪೆನ್ ಅಲ್ಲಾದ್ರೂ ಯೂಸ್ ಮಾಡಬಹುದು. ನಾವು ಪೆನ್ ಅಲ್ಲಿ ಕೂಡ ಯೂಸ್ ಮಾಡಿದಾಗ ನಮಗೆ ಪ್ರಾಪರ್ ಆಗಿದ್ರೆ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ, ಯಾವುದೇ ಲ್ಯಾಕ್ಸ್ ಆದ್ರೆ ಇಲ್ಲ. ಸ್ಪೀಕರ್ ನೋಡ್ಕೊಳ್ಳೋದ್ರೆ ನಮಗೆ ಸ್ಪೀಕರ್ ಲೌಡ್ ಆಗೇ ಇದೆ, ಸ್ಪೀಕರ್ ಅಲ್ಲಿ ಯಾವುದೇ ಇಶ್ಯೂಸ್ ಆದ್ರೆ ಇಲ್ಲ. ಸೊ ಇದಕ್ಕೆ ಬೇಕಾದಷ್ಟೇ ಸ್ಪೀಕರ್ ಆದ್ರೆ ಸೌಂಡ್ ಆದ್ರೆ ಇದೆ. ಇನ್ನು ಈಗ ಬಾಕ್ಸ್ ಕಂಟೆಂಟ್ ನೋಡ್ಕೊಳ್ಳೋದಾದ್ರೆ ನಮಗೆ ಮೇನ್ ಆಗಿ ಟೈಪ್ ಸಿ ಅಡಾಪ್ಟರ್ ಕೊಟ್ಟಿರ್ತಾರೆ ಅಂಡ್ ಪವರ್ ಕಾರ್ಡ್ ಕೊಟ್ಟಿರ್ತಾರೆ, ಯೂಸರ್ ಮ್ಯಾನ್ಯಲ್ ಕೊಟ್ಟಿರ್ತಾರೆ ಮತ್ತು ಲ್ಯಾಪ್ಟಾಪ್ ಇರುತ್ತೆ. ಇನ್ನು ಡಿಸೈನ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ನಮಗೆ ಈ ಲ್ಯಾಪ್ಟಾಪ್ ಸ್ವಲ್ಪ ಕಂಪೇರ್ ಟು ಅದರ್ ಲ್ಯಾಪ್ಟಾಪ್ಸ್ ಸ್ವಲ್ಪ ಯೂನಿಕ್ ಡಿಸೈನ್ ಆದ್ರೆ ಇದೆ. ಹೇರ್ ವಿಂಡೋ ಟಾಪ್ ನಲ್ಲಿ ಕೊಟ್ಟಿರ್ತಾರೆ. ಬೆಜಲ್ ಕೂಡ ನಮಗೆ ಮಿನಿಮಲ್ ಆಗಿ ತುಂಬಾ ಅಂದ್ರೆ ತುಂಬಾ ಸ್ಮಾಲ್ ಆಗಿದೆ. ಬೆಜಲ್ ಕೂಡ ನಮಗೆ ಚೆನ್ನಾಗಿದೆ ನೋಡಕ್ಕೆ ಅಂಡ್ ಇದನ್ನ ನಾವು 360 ಡಿಗ್ರಿಯಲ್ಲಿ ಕೂಡ ಯೂಸ್ ಮಾಡಬಹುದು. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ನಮಗೆ ಇವರು ಎಲ್ಲೂ ಬಿಲ್ಡ್ ಕ್ವಾಲಿಟಿಯಲ್ಲೂ ನಮಗೆ ಎಲ್ಲೂ ಕಾಂಪ್ರೋ ಆದಂಗೆ ಆದ್ರೆ ಕಾಣ್ತಾ ಇಲ್ಲ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅಂಡ್ ಫ್ಲೆಕ್ಸ್ ಕೂಡ ಇದರಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ವೆಯ್ಟ್ ಕೂಡ ಓಕೆ, 15.6 ಇಂಚ್ ಸ್ಕ್ರೀನ್ ಆಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಆದ್ರೆ ಇದೆ. ಇನ್ನು ಪೋರ್ಟ್ಸ್ ಗಳ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ನಮಗೆ ರೈಟ್ ಸೈಡ್ ನಲ್ಲಿ USB ಟೈಪ್ A ಪೋರ್ಟ್ ಕೊಟ್ಟಿರ್ತಾರೆ ಮತ್ತು HDMI ಪೋರ್ಟ್ ಇರುತ್ತೆ. 2 ಟೈಪ್ C ಪೋರ್ಟ್ ಆದ್ರೆ ಇದೆ. ಲೆಫ್ಟ್ ಸೈಡ್ ನಲ್ಲಿ USB ಟೈಪ್ A ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇದೆ, SD ಕಾರ್ಡ್ ರೀಡರ್ ಇದೆ. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಟೈಪ್ A ಇರೋದನ್ನ ನಮ್ಗೆ ಥಂಡರ್ ಬೋಲ್ಟ್ ಅಂತ ನಮ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಅದೊಂದು ರಾಂಗು, ಅವ್ರು ಏನಕ್ಕೆ ಆಗಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನೀವು ಒಂದ್ಸರಿ ನಾವೇನಾದ್ರೂ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ಅದು ನಮಗೆ ಥಂಡರ್ ಬೋಲ್ಟ್ ಅಲ್ಲ. ಇನ್ನು ಕೀಬೋರ್ಡ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಕೀ ಕ್ವಾಲಿಟಿಯಲ್ಲಾಗ್ಲಿ ನಮಗೆ ಯಾವುದೇ ಇಶ್ಯೂಸ್ ಇಲ್ಲ, ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಅಂಡ್ ನಮಗೆ ಕೀ ಕ್ವಾಲಿಟಿ ಅನ್ನೋದು ಚೆನ್ನಾಗಿದೆ. ಕೀಬೋರ್ಡ್ಗೆ ನಮಗೆ ಬ್ಯಾಕ್ ಲೈಟ್ಸ್ ಸಹ ಇರುತ್ತೆ. ಟ್ರ್ಯಾಕ್ ಪ್ಯಾಡ್ ಕೂಡ ನಮಗೆ ಸ್ವಲ್ಪ ದೊಡ್ಡದಾಗಾದ್ರೆ ಕೊಟ್ಟಿರ್ತಾರೆ, ಯೂಸ್ ಮಾಡುವಾಗ ನಮಗೆ ತುಂಬಾ ಸ್ಮೂತ್ ಆಗಾದ್ರೆ ಇರುತ್ತೆ. ಇನ್ನು ಮೈನ್ ಆಗಿ ಇದರ ಲ್ಯಾಪ್ಟಾಪ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ಇದು ನಮಗೆ Ryzen 5 7530U ನೊಂದಿಗೆ ಬರುತ್ತೆ ಮತ್ತು ಇದರಲ್ಲಿ ಅಪ್ ಟು 4.8 GHz ಕ್ಲಾಕ್ ಸ್ಪೀಡ್ ಆದ್ರೆ ಇರುತ್ತೆ. ಇದರಲ್ಲಿ 6 ಕೋರ್ ಮತ್ತು 12 ಥ್ರೆಡ್ಸ್ ಗಳಾದ್ರೆ ಇರುತ್ತೆ. ಇದರಲ್ಲಿ 16 GB LPDDR5 ರ್ಯಾಮ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಅದು ಆಕ್ಚುಲಿ ಇರೋದು LPDDR4X 4200 MHz ಸ್ಪೀಡ್ ಆದ್ರೆ ಇರುತ್ತೆ. ಇದು ಕೂಡ ಒಂದು ಒಳ್ಳೆ ರ್ಯಾಮೇ, ಬಟ್ ಇದು LPDDR5 ಅಲ್ಲ. ಇದರಲ್ಲಿ ನಮಗೆ 512 GB NVMe SSD ಇರುತ್ತೆ. ಇನ್ನು ಮೇನ್ ಆಗಿ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಇದರ ಬೆಂಚ್ ಮಾರ್ಕ್ ನೋಡ್ಕೊಳ್ಳೋದಾದ್ರೆ ಗೀಕ್ ಬೆಂಚ್ ನಲ್ಲಿ ಸಿಂಗಲ್ ಕೋರ್ ನಲ್ಲಿ ಇದು ನಮಗೆ 1973 ಬಂದ್ರೆ ಮಲ್ಟಿ ಕೋರ್ ನಲ್ಲಿ 7698 ಬಂದಿದೆ. ಸಿನಿ ಬೆಂಚ್ ನಲ್ಲಿ ನಮಗೆ ಸಿಂಗಲ್ ಕೋರ್ 85 ಬಂದ್ರೆ ಮಲ್ಟಿ ಕೋರ್ ನಲ್ಲಿ 482 ಬಂದಿದೆ. ಬಟ್ PC ಮಾರ್ಕ್ ನಲ್ಲಿ ಮಾತ್ರ ಇದು ನಮಗೆ 6118 ಬಂದಿದೆ. ಸೊ ಇದರಿಂದ ನಾವು ಮಲ್ಟಿ ಟಾಸ್ಕ್ ಮಾಡುವಾಗ ಯಾವುದೇ ಲ್ಯಾಕ್ಸ್ ಆದ್ರೆ ಇರಲ್ಲ, ಎಕ್ಸಲೆಂಟ್ ಆಗಿದ್ರೆ ವರ್ಕ್ ಆಗುತ್ತೆ. ಇನ್ನು ಇದು ವಿಂಡೋಸ್ ಹೋಮ್ 11 ನೊಂದಿಗೆ ಬರುತ್ತೆ ಮತ್ತು ಇದರಲ್ಲಿ ವೈಫೈ 6E ಇರುತ್ತೆ, ಬ್ಲೂಟೂತ್ 5.3 ಇರುತ್ತೆ, MS ಆಫೀಸ್ 2021 ಲೈಫ್ ಟೈಮ್ ಆದ್ರೆ ಇರುತ್ತೆ. ಇನ್ನು ಇದರಲ್ಲಿ ಕೊಟ್ಟಿರುವ ವೆಬ್ ಕ್ಯಾಮ್ರಾ ನಾವು ನೋಡ್ಕೋಬಹುದು. ಇದರಲ್ಲಿ ಕೆಲವು ಸ್ಯಾಂಪಲ್ ಗಳನ್ನ ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಾ. ಸೊ ಈಗ ನೋಡ್ಕೋಬಹುದು ಈಗ ನೀವು ನೋಡ್ತಾ ಇರೋ ವಿಡಿಯೋ ಮತ್ತು ಆಡಿಯೋ ಕ್ವಾಲಿಟಿ ಕೂಡ ಇದೇ ಲ್ಯಾಪ್ಟಾಪ್ ಅಲ್ಲಿ ಬರ್ತಾ ಇದೆ. ಆ ಕಡೆ ಒಂದು ಲೈಟ್, ಈ ಕಡೆ ಒಂದು ಲೈಟ್ ಮಾತ್ರ ಇದೆ. ಸೊ ಇಲ್ಲಿ ನೀವು ಜಡ್ಜ್ ಮಾಡಬಹುದು ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ. ಇದರಲ್ಲಿ 55 ವಾಟ್ ಬ್ಯಾಟರಿ ಆದ್ರೆ ಯೂಸ್ ಮಾಡಿದ್ದಾರೆ. ಅಮೆಜಾನ್ ನಲ್ಲಿ ಇವರು ಪ್ರಾಡಕ್ಟ್ ಕೆಳಗಡೆ ಇವ್ರು ಮೆನ್ಷನ್ ಮಾಡಿರೋದು ಬ್ಯಾಟರಿ ಬ್ಯಾಕಪ್ ನಮಗೆ ಅಪ್ ಟು 3 hours ಬರುತ್ತೆ ಅಂತ. ಬಟ್ ನಾವು ರಿಯಲ್ ಟೈಮ್ ನಲ್ಲಿ ಚೆಕ್ ಮಾಡಿದಾಗ ನಾವು ಮಲ್ಟಿ ಟಾಸ್ಕಿಂಗ್ ಮಾಡೋವಾಗ್ಲೂ ಕೂಡ ಇದು ನಮಗೆ 5 to 6 hours ಆದ್ರೆ ಬಂದಿದೆ. ನೀವೇನಾದ್ರೂ ಲೈಟ್ ಯೂಸರ್ ಆಗಿದ್ದೀರಾ, ಬರೀ ವಿಡಿಯೋಸ್ ನೋಡ್ತೀರಾ, ಸ್ಮಾಲ್ ಬ್ರೌಸಿಂಗ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಈಸಿಯಾಗಿ 7 to 8 hours ಆದ್ರೆ ಬರುತ್ತೆ. ನೀವು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ನ ಬೈ ಮಾಡ್ತೀರಾ ಅಂತಂದ್ರೆ ಅದರ ಡೀಟೇಲ್ಸ್ ಎಲ್ಲ ಅದರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಓವರ್ ಆಲ್ ಆಗಿ ನಾವು ಈ ಲ್ಯಾಪ್ಟಾಪ್ ನ ಬೈ ಮಾಡ್ಬೋದಾ ಅಂತ ಅಂದ್ರೆ ಇದರಲ್ಲಿ ಟಚ್ ಸ್ಕ್ರೀನ್ ಇದೆ, ಪೆನ್ ಇದೆ, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇದೆ, ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗೇ ಇದೆ. ಸೊ ನಾವು ಇದನ್ನ ಬೈ ಮಾಡ್ಬೋದಾ ಅಂತ ಅಂದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ನೀವು ಟಚ್ ಸ್ಕ್ರೀನ್ ನ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಗೆ HP ಬ್ರ್ಯಾಂಡ್ ಇಂದಾನೇ ಬೇಕು ಅಂತ ಅಂದ್ರೆ ಅಂಡ್ ಇದರಲ್ಲಿ ಪೆನ್ ಇಂದ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ನೀವು ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದ್ದು ಟಚ್ ಸ್ಕ್ರೀನ್ ತರನು ನಮ್ಗೆ ಬೇಕು ಅಂತ ಅಂದ್ರೆ ಮಾತ್ರನೇ ನೀವು ಇದನ್ನ ತಗೊಳ್ಳಿ.
ಅಂಡ್ ಇದು ಕೂಡ ನಮಗೆ ಅಂಡರ್ 70K ಬಂದ್ರೆ ಮಾತ್ರನೇ ಇದನ್ನ ಬೈ ಮಾಡಿ. ನೀವೇನಾದ್ರೂ ಈ ಲ್ಯಾಪ್ಟಾಪ್ ನ ಬೈ ಮಾಡಬೇಕು ಅಂತ ಇದ್ರೆ ನಾವು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ, ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.